ಯಾವಾಗ ಮುಟ್ಟು ನಿಲ್ಲುತ್ತೆ ಅನ್ನೋದು ಒಂದು ಪ್ರಶ್ನೆ. ಋತು ಬಂದ ಅನ್ನೋದು ತನ್ನ ನ್ಯಾಚುರಲ್ ಅವಧಿಗೆ ಆಗೋದು ಬಿಟ್ಟು ಮುಂಚೆನೇ ಮುಟ್ಟಾಗೋದು ನಿಂತು ಹೋಗ್ಬಿಡುತ್ತೆ. ಒಟ್ಟಾರೆ ಮುಟ್ಟು ನಿಲ್ಲುವ ವಯಸ್ಸು 45ರಿಂದ 55 ವರ್ಷದ ಒಳಗೆ ಯಾವಾಗ ಬೇಕಾದರೂ ನಿಲ್ಬೋದು ಅಂತ ಹೇಳ್ಬೋದು. ನರವ್ಯೂಹದ ಮೇಲೂ ಸಹ ಈ ಹಾರ್ಮೋನ್ ವ್ಯತ್ಯಾಸ ಅನ್ನುವಂಥದ್ದು ಅಥವಾ ಈ ಋತುಬಂಧ ಅನ್ನುವಂಥದ್ದು ನರವ್ಯೂಹದ ಮೇಲೂ ಪರಿಣಾಮನ ಬೀರುತ್ತೆ. ಋತುಬಂಧದ ಸಮಯದಲ್ಲಿ ಹೆಚ್ಚಿನ ಹೆಣ್ಮಕ್ಳಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಲೋ ಎಲ್ರಿಗೂ, ನಾನು ಅನುಪಮ ಮತ್ತೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ನಾವಿವಾಗಲೇ ಸಾಕಷ್ಟು ಮಹಿಳೆಯರಿಗೆ ಸಂಬಂಧಿಸಿದ ಆರೋಗ್ಯದ ಅಂಶಗಳನ್ನು ಸಾಕಷ್ಟು ನೋಡ್ತಾ ಬಂದ್ವಿ. ಅದು ಮುಟ್ಟು, ಅದು ಹೇಗೆ ಶುರುವಾಯಿತು, ಹೆಣ್ಣು ಗಂಡು ಹೇಗೆ ಶುರುವಾಯಿತು, ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಬಂದ್ವಿ. ಈಗ ಮಹಿಳೆಯ ಬದುಕಿನ ಒಂದು ಅತಿ ಮುಖ್ಯ ಘಟ್ಟ, ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಯಾವುದಿರ್ಬೋದು ಅಂತಂದರೆ ಋತುಬಂಧ ಅಥವಾ ಮುಟ್ಟು ನಿಲ್ಲುವಂತಹ ಸಮಯ. ಅದನ್ನು ನಾವು ಮೆನಪಾಸ್ ಅಂತ ಮೆಡಿಕಲಿ ಇಂಗ್ಲೀಷಲ್ಲಿ ಕರಿತೀವಿ. ಋತುಬಂಧ ಅಥವಾ ಮುಟ್ಟು ನಿಲ್ಲುವ ಸಮಯ ಅಂತ ಕರಿತೀವಿ. ಹಾಗೆ ನೋಡಿದ್ರೆ ಮುಟ್ಟು ನಿಲ್ಲದಿದೆಯಲ್ಲ, ಅದೇನು ಕಾಯಿಲೆ ಅಲ್ಲ. ಅದೊಂದು ಪ್ರಕೃತಿ ಸಹಜವಾಗಿ ಎಲ್ಲರೂ ಹಾದು ಹೋಗುವಂತಹ, ಮುಟ್ಟಾಗಿರುವ ಪ್ರತಿಯೊಂದು ಹೆಣ್ಣುಮಗಳು ಹಾದು ಹೋಗುವಂತಹ ಒಂದು ಸಹಜವಾಗಿರುವ, ನೈಸರ್ಗಿಕವಾಗಿರುವ ಒಂದು ಘಟ್ಟ ಅಂತ ಹೇಳ್ಬೋದು. ಹಾಗಾದರೆ ಇಷ್ಟು ಸಹಜ ಆಗಿರೋ, ಹುಟ್ಟು ಸಾವಿನಂಗೆ ಸಹಜ ಆಗಿರುವಂತಹ ಮಹಿಳೆಯ ಬದುಕಿನ ಒಂದು ಘಟ್ಟ ಅಂತಾದರೆ ಅದ್ರ ಬಗ್ಗೆ ಯಾಕೆ ಜಾಸ್ತಿ ವಿಚಾರ ಮಾಡಬೇಕು ಅಂತ ಅನ್ನಿಸ್ಬೋದು. ಯಾಕೆ ಅಂತಂದರೆ ಇದು ಮಹಿಳೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಸಂಬಂಧ ಹೊಂದಿರೋದ್ರಿಂದ ಸಹಜ ಘಟ್ಟ ಆದರೂ ಸಹ ಅದರ ಏರುಪೇರುಗಳನ್ನು ಸಮಾಜ ಗಮನಿಸಬೇಕಾಗಿರುವ ಅಗತ್ಯ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡಬೇಕಾಗಿದೆ ಅಂತ ಹೇಳ್ಬೋದು. ಇದೇನು ತೊಂದರೆ ಅಂತಲ್ಲ, ಆದರೆ ಆ ಘಟ್ಟದಲ್ಲಿ ಆಗುವ ತೊಂದರೆಗಳನ್ನು ಇದು ಸಹಜವಾಗಿ ಆಗೋದು ಏನೂ ಆಗಲ್ಲ ಅಂತ ಹೇಳಬೇಕಾಗಿಲ್ಲ. ಅದನ್ನು ನಾವು ಗುರುತಿಸುವ ಅಗತ್ಯ ಇದೆ ಅಂತ ಹೇಳೋದು ನನ್ನ ಮಾತಿನ ಉದ್ದೇಶ. ಯಾವಾಗ ಮುಟ್ಟು ನಿಲ್ಲುತ್ತೆ ಅನ್ನೋದು ಒಂದು ಪ್ರಶ್ನೆ. ಇದನ್ನು ಕೆಲವು ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ಮೇಡಮ್ ಇನ್ನೂ ಎಷ್ಟು ವರ್ಷ, ನನಗೆ 45 ವರ್ಷ ಆಯಿತು, ಇನ್ನೂ ಎಷ್ಟು ವರ್ಷ ನಿಲ್ಲುತ್ತೆ, 51 ವರ್ಷ ಆಯಿತು, ಇನ್ನೂ ಎಷ್ಟು ವರ್ಷ ನಿಲ್ಲುತ್ತೆ, ಇಷ್ಟೇ ವರ್ಷಕ್ಕೆ ಮುಟ್ಟು ಶುರುವಾಗುತ್ತೆ, ಇಷ್ಟೇ ವರ್ಷಕ್ಕೆ ಮುಟ್ಟು ನಿಲ್ಲುತ್ತೆ ಅಂತ ಖಚಿತವಾಗಿ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಪ್ರತಿಯೊಬ್ಬ ಮಹಿಳೆಯ ದೇಹದ ಆರೋಗ್ಯ ಮತ್ತು ಅವಳ ವಂಶ ಪಾರಂಪರ್ಯ ಜೀನ್ಗಳು ಮತ್ತು ಅವಳ ಪರಿಸ್ಥಿತಿ, ಅವಳ ಸಾಮಾಜಿಕ ಪರಿಸ್ಥಿತಿ ಅಥವಾ ಅವಳ ಮಾನಸಿಕ ಆರೋಗ್ಯ, ಈ ಥರದ ನಾನಾ ವಿಷಯಗಳ ಜೊತೆಗೆ ಅವಳಿಗಾಗಿರುವ ಹೆರಿಗೆಗಳು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಅದು ಎಲ್ಲದರ ಜೊತೆಗೆ ಇದು ಸಂಬಂಧ ಹೊಂದಿದೆ ಅಂತ ಹೇಳ್ಬೋದು. ಮತ್ತು ಕೆಲವರಲ್ಲಿ ಗರ್ಭಕೋಶದ ಸಮಸ್ಯೆಯಿಂದ ಅಥವಾ ಹೆರಿಗೆಯ ಸಮಯದಲ್ಲಿ ಅತಿಸ್ರಾವ ಆಗಿ ಗರ್ಭಕೋಶನೇ ತೆಗಿಬೇಕಾದಂಥ ಸಮಸ್ಯೆಗಳು ಬಂದವಾಗ ಋತುಬಂಧ ಅನ್ನೋದು ತನ್ನ ನ್ಯಾಚುರಲ್ ಅವಧಿಗೆ ಆಗೋದು ಬಿಟ್ಟು ಮುಂಚೆನೇ ಮುಟ್ಟಾಗೋದು ನಿಂತು ಹೋಗ್ಬಿಡುತ್ತೆ. ಅದು ಬೇರೆಯೇ ಆಗಿರುವಂತಹ ವಿಚಾರ. ಮತ್ತು ಕೆಲವರಿಗೆ ಬೇರೆ ಥರದ ಹಾರ್ಮೋನ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಕಾಯಿಲೆಯ ಟ್ರೀಟ್ಮೆಂಟ್ ಕೊಡುವಾಗ, ಚಿಕಿತ್ಸೆ ಕೊಡುವಾಗ ಅದರ ಪರಿಣಾಮವಾಗಿ ಸಹ ಮುಟ್ಟು ನಿಲ್ಬೋದು. ಅದು ಋತುಬಂಧ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಅದು ಏನೇ ಆದರೂ ಒಟ್ಟಾರೆ ಮುಟ್ಟು ನಿಲ್ಲುವ ವಯಸ್ಸು 45ರಿಂದ 55 ವರ್ಷದ ಒಳಗೆ ಯಾವಾಗ ಬೇಕಾದರೂ ನಿಲ್ಬೋದು ಅಂತ ಹೇಳ್ಬೋದು. ಭಾರತದಲ್ಲಿ ಸಾಧಾರಣವಾಗಿ 47ರಿಂದ 51 ವರ್ಷ ವಯಸ್ಸಿನ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಇದು ಸರಾಸರಿಯನ್ನು ತಗೊಂಡು ಹೇಳುವಂಥದ್ದು ಮುಟ್ಟು ನಿಲ್ಲತ್ತೆ ಅಂತ ಹೇಳ್ಬೋದು. 45ಕ್ಕಿಂತ ಮುಂಚೆನೇ ಅದು ಮುಟ್ಟು ನಿಂತಿತು ಅಂತ ಆದರೆ, ಅಂದರೆ 40ರಿಂದ 45 ವರ್ಷದಲ್ಲಿ ಮುಟ್ಟು ನಿಂತರೆ ಅದನ್ನು ಅರ್ಲಿ ಮೆನಪಾಸ್ ಅಂತ ಕರೀತಾರೆ. ಅದೇನು ಪ್ರಾಬ್ಲಮ್ ಅಂತ ಅಲ್ಲ, ಆದರೂ ಕೆಲವು ವಿಚಾರಗಳ ಬಗ್ಗೆ ಗಮನ ವಹಿಸಬೇಕು, ಅದನ್ನು ವೈದ್ಯರು ಹೇಳ್ತಾರೆ. ಅಕಸ್ಮಾತ್ 40 ವರ್ಷಕ್ಕಿಂತ ಮುಂಚೆನೇ ಮುಟ್ಟು ನಿಂತಿತು ಅಂತಂದರೆ ಅದನ್ನು ಪ್ರಿಮೆಚೂರ್ ಮೆನಪಾಸ್ ಅಂತ ಕರೀತಾರೆ. ಆವಾಗ ಯಾಕೆ ಇಷ್ಟು ಬೇಗ ಮುಟ್ಟು ನಿಲ್ತು, ಇವ್ರ ದೇಹಾರೋಗ್ಯ ಹೇಗಿದೆ, ಇವರ ದೇಹದ ಹಾರ್ಮೋನ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅಥವಾ ಇವರ ಬೇರೆ ಇನ್ನೇನಾದರೂ ಸಮಸ್ಯೆಗಳಿದಾವ ಅಂತ ಸ್ವಲ್ಪ ಅದ್ರ ಬಗ್ಗೆ ವೈದ್ಯರು ಕೆಲಸ ಮಾಡಿ ಕೆಲವು ಇನ್ವೆಸ್ಟಿಗೇಷನ್ಗಳನ್ನೆಲ್ಲ ಮಾಡಿ ತಪಾಸಣೆಗಳನ್ನೆಲ್ಲ ಮಾಡಿ ಹೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಪ್ರಿಮೆಚೂರ್ ಮೆನಪಾಸ್ ಅಲ್ಲದೆ ಅರ್ಲಿ ಮೆನಪಾಸ್ 40ರಿಂದ 45 ಇರ್ಬೋದು ಅಥವಾ ಮೆನಪಾಸ್ ಆಗುವಂತಹ 45ರಿಂದ 50 ವರ್ಷದ ಅವಧಿ ಇರ್ಬೋದು.
ಇದು ಸಾಧಾರಣವಾಗಿ ಮಹಿಳೆಯರಿಗೆ ಮುಟ್ಟು ನಿಲ್ಲುವ ಸಮಯ ಮತ್ತು ಈ ಸಮಯದಲ್ಲಿ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕುಟುಂಬನೂ ಗಮನ ಕೊಡಬೇಕಾಗುತ್ತೆ ಮತ್ತು ಮಹಿಳೆನೂ ಸಹ ತನ್ನ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗಿರುವಂತಹ ಅಗತ್ಯ ಇದೆ ಅಂತ ಹೇಳ್ಬೋದು. ಈ ಮುಟ್ಟು ನಿಲ್ಲುವ ಅವಧಿಯ ಮುಂಚಿನ ಸ್ವಲ್ಪ ಪಿರಿಯಡ್ ಏನಿದೆಯಲ್ಲ ಅದನ್ನು ನಾವು ಪೆರಿಮೆನಪಾಸಲ್ ಪಿರಿಯಡ್ ಅಂತ ಕರಿತೀವಿ. ಇದು ವೈದ್ಯಕೀಯವಾಗಿ ನಮಗೆ ಮುಖ್ಯ ಬಿಟ್ಟರೆ ಅದು ವ್ಯಕ್ತಿಯ ದೃಷ್ಟಿಯಿಂದ ಮಹಿಳೆಯ ದೃಷ್ಟಿಯಿಂದ ಅದೇನು ಮುಖ್ಯ ಅಲ್ಲ. ಆದರೂ ಆ ಪದವನ್ನು ನೀವು ಪದೇ ಪದೇ ನಿಮ್ಮ ಕಿವಿ ಮೇಲೆ ಬೀಳ್ತಾ ಇರ್ಬೋದಾಗಿದ್ದರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ಮುಟ್ಟು ನಿಲ್ಲದು ಅಂತಂದರೆ ದೈಹಿಕವಾಗಿ ಏನಾಗುತ್ತೆ? ಎಲ್ಲರಿಗೂ ಒಂದು ಸರಳ ಉತ್ತರ ಗೊತ್ತಿದೆ. ಆಮೇಲಿಂದ ಮುಟ್ಟಾಗಲ್ಲ, ಆಮೇಲಿಂದ ಬಸರಾಗಿ ಮಕ್ಕಳನ್ನು ಹೆರಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಸರಳ ಉತ್ತರ ಬಹುತೇಕ ಎಲ್ಲರಿಗೂ ಗೊತ್ತಿದೆ. ಆದರೆ ಇಷ್ಟೇ ಹೇಳಿದರೆ ಸಾಕಾಗಲ್ಲ. ಹಲವಾರು ದೈಹಿಕ ಬದಲಾವಣೆಗಳು ಹೆಣ್ಣಿನ ದೇಹದಲ್ಲಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಒಂದೊಂದಾಗಿ ನೋಡೋದಾದರೆ, ನಾವು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ವಿ. ಹೆಣ್ಣಿನ ದೇಹ, ಅವಳ ಗರ್ಭಕೋಶ, ಅಂಡಾಶಯ, ಡಿಂಬನಾಳ, ಗರ್ಭಕೋಶದ ಬಾಯಿ, ಯೋನಿ, ಅದೆಲ್ಲ ಏನು ಅದನ್ನೆಲ್ಲ ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ದೀವಿ. ಸೊ ಮುಟ್ಟು ನಿಲ್ಲದು ಅಂತಂದರೆ, ಋತುಬಂಧ ಅಂತಂದರೆ ಏನಾಗುತ್ತೆ? ಬರ್ತಾ ಬರ್ತಾ ಅಂಡಾಶಯ ಇದೆಯಲ್ಲ, ಮೊದಲು ಅಂಡಾಶಯ ತನ್ನ ಕೆಲಸನ ಕಡಿಮೆ ಮಾಡ್ತಾ ಮಾಡ್ತಾ ಬರುತ್ತೆ. ಅಂಡಾಶಯದಲ್ಲಿ ಇದ್ದಂತಹ ಉತ್ತಮ ಅಂಡಾಣುಗಳು ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದು ಅಂಡಾಣು ಪ್ರತಿ ತಿಂಗಳು ಒಂದು ಪ್ರೈಮಾರ್ಡಿಯಲ್ ಫಾಲಿಕಲ್ ಒಡೆದು ಅದರಿಂದ ಅಂಡಾಣು ಬಿಡುಗಡೆ ಆಗುವಂತಹ ಪ್ರಕ್ರಿಯೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಒಂದೊಂದು ಋತುಸ್ರಾವದಲ್ಲಿ ಒಂದೊಂದು ತಿಂಗಳಲ್ಲಿ ಅಂಡಾಣು ಬಿಡುಗಡೆನೇ ಆಗಲ್ಲ, ಅಥವಾ ಬರ್ತಾ ಬರ್ತಾ ಲೇಟ್ ಆಗ್ತಾ ಹೋಗ್ಬೋದು. ಪ್ರತಿ ತಿಂಗಳು ಕರೆಕ್ಟ್ ಮುಟ್ಟಾಗ್ತಾ ಇದ್ದವರು 1.5 ತಿಂಗಳಿಗೋ 2 ತಿಂಗಳಿಗೋ 2.5 ತಿಂಗಳಿಗೋ ಒಂದೊಂದು ಸಲ ಆಗೋದು, 3-4 ತಿಂಗಳಿಗೆ ಒಂದು ಸಲ ಆಗೋದು, ಅಥವಾ ಆಗಕ್ಕೆ ಶುರುವಾದರೆ 15 ದಿವಸಕ್ಕೆ ಆಗೋದು, 20 ದಿವಸಕ್ಕೆ ಆಗ್ಬೋದು. ಈ ರೀತಿ ಅನಿಯಮಿತವಾಗಿ ಇರ್ರೆಗ್ಯುಲರ್ ಆಗಿ ಆಗುವಂತಹ ಸ್ರಾವ. ಮತ್ತು ಸ್ರಾವನೂ ಸಹ ಕೆಲವು ಸಲ ಅತಿ ಹೆಚ್ಚು ಸ್ರಾವ ಆಗ್ಬೋದು, ಕೆಲವು ಸಲ ಅತಿ ಕಡಿಮೆ ಸ್ರಾವ ಆಗ್ಬೋದು. ಈ ರೀತಿಯ ಬದಲಾವಣೆಗಳನ್ನು ದೇಹದಲ್ಲಿ ನೋಡೋಕ್ಕೆ ಸಾಧ್ಯ ಇದೆ. ಇದು ಅಂಡಾಶಯ ಏನಿದೆಯೋ ಅಂಡಾಶಯದಲ್ಲಿ ಆಗುವ ಕೆಲಸ ಕಡಿಮೆ ಆಗೋದ್ರಿಂದ, ಹಾರ್ಮೋನ್ ವ್ಯತ್ಯಾಸ ಆಗೋದ್ರಿಂದ ಆಗುವಂತಹ ಒಂದು ಬದಲಾವಣೆ ಅಂತ ಹೇಳ್ಬೋದು. ಮತ್ತು ಈ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋದ್ರಿಂದನೇ ಒಂದು ಅಂಡಾಣು ಬಿಡುಗಡೆ ಅಂತಂದರೆ ಅದರ ಹಿಂದೆ ಎಷ್ಟೆಲ್ಲ ಕೆಲಸ ಕಾರ್ಯಗಳು, ಹೈಪೋಥಾಲಮಸ್, ಪಿಟ್ಯುಟರಿ, ಒವೇರಿಯನ್ ಆಕ್ಸಿಸ್, ಅದನ್ನೆಲ್ಲ ನಾವು ನಮ್ಮ ಹಿಂದಿನ ಮಾತುಕತೆ ನೋಡಿದ್ದೇವೆ. ಸೊ ಈ ಅಂಡಾಶಯ ಕೆಲಸನ ಕಡಿಮೆ ಮಾಡ್ಕೊಳ್ತಾ ಬಂದಂಗೆ ಹೆಣ್ಣಿನ ದೇಹದ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಕೇವಲ ಅಂಡಾಶಯದಿಂದ ಸ್ರವಿಸುವ ಅಥವಾ ಗ್ರಾಫಿಯನ್ ಫಾಲಿಕಲ್ ಅದರಿಂದ ಆ ಹಾರ್ಮೋನುಗಳಷ್ಟೇ ಅಲ್ಲ, ಆ ಹಾರ್ಮೋನುಗಳ ಮೂಲಕ ಹೆಣ್ಣಿನ ದೇಹದ ಪ್ರತಿಯೊಂದು ಹಾರ್ಮೋನಿನ ಸ್ರಾವದಲ್ಲೂ ಸಹ ಹೆಚ್ಚು ಕಡಿಮೆ ಏರಿಳಿತಗಳು ಸಂಭವಿಸುತ್ತೆ. ಈ ಕಾರಣವಾಗಿ ಇದ್ದಕ್ಕಿದ್ದಂಗೆ ಎದೆಯೆಲ್ಲ ಢವಢವ ಅಂದಂಗೆ ಆಗೋದು, ಮತ್ತು ನಾಡಿ ಬಡಿತ ಏರ್ದಂಗೆ ಆಗೋದು, ಇನ್ನು ಎಲ್ಲೆಲ್ಲೋ ಹಿಡ್ದಂಗೆ ಆಗೋದು, ಮತ್ತು ರಕ್ತನಾಳಗಳು ಸ್ವಲ್ಪ ಹಿಗ್ಗೋದ್ರಿಂದ ಇದ್ದಕ್ಕಿದ್ದಂಗೆ ಮೈಯೆಲ್ಲ ಝಲ್ ಅಂತ ಬಿಸಿ ಏರ್ದಂಗೆ ಆಗೋದು, ಅದರಲ್ಲೂ ಕುತ್ತಿಗೆಯಿಂದ ಮೇಲ್ಗಡೆ ಇದೆಲ್ಲ ಬಿಸಿ ಬಿಸಿಯಾಗಿ ಕಿವಿಯೆಲ್ಲ ಬಿಸಿ ಏರ್ದಂಗೆ ಆಗೋದು, ಇದ್ದಕ್ಕಿದ್ದಂಗೆ ಬೆವರು ಬರುವಂಥದ್ದು, ಮತ್ತು ಎಲ್ಲೆಲ್ಲೋ ನೋವು, ಅದರಲ್ಲೂ ವಿಶೇಷವಾಗಿ ಎದೆ ನೋವು ಬರೋದು, ಸ್ತನ ಭಾಗದಲ್ಲಿ ನೋವು ಬರೋದು, ಏನೋ ಮಗುವಿಗೆ ಹಾಲು ಬಿಡಿಸುವಾಗ ಹಾಲು ತುಂಬಿದರೆ ಯಾವ ಅನುಭವ ಆಗಿರುತ್ತಲ್ಲ ಆ ಥರದ ಅನುಭವ ಉಂಟಾಗೋದು, ಕಿರಿಕಿರಿ ಆಗೋದು. ಸೊ ಈ ರೀತಿ ಹಾರ್ಮೋನ್ ವ್ಯತ್ಯಾಸದಿಂದ ಕೆಲವಾರು ದೈಹಿಕ ವ್ಯತ್ಯಾಸಗಳು ಕಂಡುಬರೋಕ್ಕೆ ಶುರುವಾಗ್ತವೆ ಅಂತ ಹೇಳ್ಬೋದು. ನಂತರ ನರವ್ಯೂಹದ ಮೇಲೂ ಸಹ ಈ ಹಾರ್ಮೋನ್ ವ್ಯತ್ಯಾಸ ಅನ್ನುವಂಥದ್ದು ಅಥವಾ ಈ ಋತುಬಂಧ ಅನ್ನುವಂಥದ್ದು ನರವ್ಯೂಹದ ಮೇಲೂ ಪರಿಣಾಮನ ಬೀರುತ್ತೆ. ಅಂಗಾಲಿಗೆಲ್ಲ ಒಂಥರ ಸೂಜಿ ಚುಚ್ಚಿದಂಥ ಅನುಭವ. ಇದನ್ನು ತುಂಬ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ. ಸೊ ಅದು ರಾತ್ರಿ ಹೊತ್ತಿರ್ಬೋದು, ಕೆಲಸ ಮಾಡ್ತಾ ಇರುವಾಗಿರ್ಬೋದು, ಅಂಗಾಲಲ್ಲಿ ಮತ್ತು ಇನ್ನೆಲ್ಲೆಲ್ಲೋ ಸೂಜಿ ಚುಚ್ಚಿದಂಗೆ ಆಗುತ್ತೆ, ಮತ್ತು ಕಿವಿಲೆಲ್ಲ ಗುಯ್ ಅಂತ ಶಬ್ದ ಆದಂಗೆ, ಏನೋ ಬಸ್ ಬಿಟ್ಟರೆ ಹೆಂಗಾಗುತ್ತಲ್ಲ ಆ ರೀತಿ ಕಿವಿಯಲ್ಲೆಲ್ಲ ಗುಯ್ ಅನ್ನುವ ಶಬ್ದ ಆಗುತ್ತೆ. ಆಮೇಲೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಮತ್ತು ಮಾನಸಿಕ ಖಿನ್ನತೆ ಬರುತ್ತೆ. ಮತ್ತು ಮುಂಚೆ ನಾನು ತುಂಬ ಗಟ್ಟಿ ಮೇಡಮ್, ಒಂಚೂರು ಅಳ್ತಾ ಇರಲಿಲ್ಲ, ಆದರೆ ಈಗ ಒಂದು ಸ್ವಲ್ಪ ಮಾತಲ್ಲಿ ಹೆಚ್ಚು ಕಡಿಮೆ ಆದರೂ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ, ತುಂಬ ಹತ್ತು ಬಿಡ್ತೀನಿ. ಅಂದರೆ ಭಾವ ತೀವ್ರತೆ ಅಂತ ನಾವೇನು ಹೇಳ್ತೀವೋ ಸ್ವಲ್ಪ ಭಾವುಕರಾಗ್ತಾರೆ. ಮತ್ತು ಹಳೆಯ ನೆನಪುಗಳು ಕಾಡೋಕ್ಕೆ ಶುರುವಾಗುತ್ತೆ. ಮತ್ತು ಇವಾಗಿನ ನೆನಪುಗಳೇನಿದೆಯಲ್ಲ, ನೆನಪಿನ ಶಕ್ತಿ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಏನೋ ಒಂಥರ ಬೇಜಾರು, ಬೇಸರ ಮತ್ತು ದುಃಖ ಯಾವಾಗಲೂ, ಅಂದರೆ ಒಂದು ಪಾಸಿಟಿವ್ ಆಗಿರೋದೇನು ಬರೋದೇ ಇಲ್ಲ ಬಾಯಿಂದ.
ಯಾವುದನ್ನೇ ಒಂದು ತಗೊಂಡ್ರು, ನೋಡಿದ್ರು, ವಿಚಾರ ಮಾಡಿದ್ರು, ಹೇಳಕ್ಕೆ ಹೋದರು, ಅದರದ್ದು ಋಣಾತ್ಮಕ ಅಂಶಗಳೇನಿದೆಯಲ್ಲ, ನೆಗೆಟಿವ್ ಇದೇನಿದೆಯಲ್ಲ, ಅದೇ ಫಸ್ಟು ಅದರ ಬಗ್ಗೆನೇ ಜಾಸ್ತಿ ಗಮನ ಹೋಗುತ್ತೆ. ಮತ್ತು ಸ್ವಲ್ಪ ಗಮನವನ್ನು ಕೇಂದ್ರೀಕರಿಸೋಕ್ಕೆ, ಅಂದರೆ ಅದನ್ನು ಫೋಕಸ್ ಮಾಡ್ಕೊಳ್ಳೋದು ಅಂತಾರೆ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಕೆಲಸ, ಅದನ್ನು ಕರೆಕ್ಟಾಗಿ ಹಿಡಿದು ಮಾಡಿ ಮುಗಿಸಿ ನಂತರ ಇನ್ನೊಂದು ಮಾಡೋದು. ಸೊ ಈ ರೀತಿ ಗಮನನ ಕೇಂದ್ರೀಕರಿಸೋದೇನಿದೆಯಲ್ಲ, ಫೋಕಸಿಂಗ್, ಅದು ಸಹ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತು ಕಲಿಕಾ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಮೊದಲನೇ ಸಲ ನಾವು ಏನನ್ನೋ ಒಂದು ಕಲಿಯೋಕ್ಕೆ ಅಂತ ಹೋದರೆ ಅದು ಮುಂದೆ ಹೋಗಲ್ಲ, ಕಲಿಯೋಕ್ಕೆ ಆಗಲ್ಲ. ಕಲಿಕೆಗೆ ವಯಸ್ಸಿಲ್ಲ ಅಂತ ಹೇಳ್ತಾರೆ, ಯಾವ ವಯಸ್ಸಲ್ಲಿ ಏನಾದರೂ ಕಲಿಬೋದು. ಆದರೆ ಮೆನಪಾಸ್ ಟೈಮಲ್ಲಿ ಕಲಿಕಾ ಸಾಮರ್ಥ್ಯ ಸ್ವಲ್ಪ ಕಡಿಮೆಯಾಗಿ ನಾವು ಹೊಸದಾಗಿ ಏನಾದರೂ ಕಲಿಯುವಾಗ ಅಯ್ಯೋ ನನಗಿದು ಕಲಿಯೋಕ್ಕೆ ಆಗ್ತಿಲ್ಲಲ್ಲ, ಹೊಸ್ತು ಮಾಡೋಕ್ಕೆ ಆಗ್ತಿಲ್ಲಲ್ಲ ಅನ್ನುವ ಮನೋಭಾವನೂ ಸಹ ಕೆಲವು ಸಲ ಬರುತ್ತೆ. ಮತ್ತು ಈ ಹಾರ್ಮೋನುಗಳ ಕಾರಣದಿಂದನೇ ನಮ್ಮ ಎಲುಬುಗಳಲ್ಲಿರುವಂತಹ ಸಾಂದ್ರತೆ, ಅದರ ಕ್ಯಾಲ್ಶಿಯಂ ಅಂಶ ಇರ್ಬೋದು, ಒಟ್ಟಾರೆ ಎಲುಬುಗಳ ಸಾಂದ್ರತೆ ಸ್ವಲ್ಪ ಕಡಿಮೆ ಆಗ್ತಾ ಬರೋದ್ರಿಂದ ಸ್ವಲ್ಪ ಬಿದ್ದರೆ, ಜಾರಿದರೆ, ಎದ್ದರೆ ಎಲುಬು ಮುರಿಯೋದು ಅಥವಾ ಎಲುಬಿನ ತೊಂದರೆ ಈ ಥರದ್ದು ಏನೇನಾದರೂ ಬರೋದು, ಸೊಂಟ ನೋವು ಅಥವಾ ಫ್ರ್ಯಾಕ್ಚರ್ಸು, ಸ್ಪ್ರೈನ್ ಆ ಥರದ್ದೆಲ್ಲ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಬೆನ್ನುಹುರಿ ಏನಿದೆಯಲ್ಲ, ಈ ಬೆನ್ನುಹುರಿ ಎಲುಬು ಸಾಂದ್ರತೆ ಕಡಿಮೆ ಆಗಿರೋ ಕಾರಣದಿಂದನೂ ಮತ್ತು ಹಾರ್ಮೋನ್ ವ್ಯತ್ಯಾಸದಿಂದನೂ ಸ್ವಲ್ಪ ಬಾಗ್ತಾ ಬರೋದ್ರಿಂದ ಹೈಟಲ್ಲಿ ಸಹ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮುಂಚೆ ಯಾವಾಗಲೂ ಸೆಟದು ಸ್ಟ್ರೈಟಾಗಿ ಇದ್ದಂಥವ್ರು ಬರ್ತಾ 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 ಬಗ್ಲಿಕ್ಕೆ ಶುರು ಮಾಡೋದನ್ನು ನಾವು ಗಮನಿಸ್ಬೋದು. ಆಮೇಲೆ ಪೆಲ್ವಿಸ್ ಅಂತ ನಾವೇನು ಕರಿತೀವಲ್ಲ, ಅಂದರೆ ಸೊಂಟ ಮತ್ತು ಕೆಳಭಾಗದ ಮಾಂಸಖಂಡಗಳೇನಿದೆಯಲ್ಲ ಅದೆಲ್ಲ ಸ್ವಲ್ಪ ದುರ್ಬಲ ಆಗುತ್ತೆ. ಸೊ ಕೆಳಭಾಗದ ಹೊಟ್ಟೆ ಒಂಥರ ಜೋಲ್ ಬಿದ್ದಂಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಬರೀ ಪೆಲ್ವಿಸಿನ ಮಾಂಸಖಂಡಗಳು ಹೊರಗಿಂದ ಅಷ್ಟೇ ಅಲ್ಲ, ಒಳಗಿನ ಲಿಗಮೆಂಟ್ಸ್, ಅಂದರೆ ಅದನ್ನು ಎಲ್ಲ ಅಂಗಾಂಗಗಳನ್ನು ಅದೇ ಜಾಗದಲ್ಲಿ ಹಿಡಿದಿಟ್ಕೊಂಡಿರುವಂತಹ ಹುರಿ ಬಳ್ಳಿಯಂತಹ ರಚನೆಗಳು, ಅದನ್ನು ಲಿಗಮೆಂಟ್ಸ್ ಅಂತ ಕರೀತಾರೆ, ಅವು ಸಹ ಸಡ್ಲಾಗ್ಬಿಡ್ತವೆ. ಈಗ ಸಡಿಲ ಆಗಿರುವಂತಹ ಎಲಾಸ್ಟಿಕ್ ಇದ್ದಂಗೆ ಅದು ಸಡ್ಲಾಗಿರೋದ್ರಿಂದ ಗರ್ಭಕೋಶ ಜಾರುವಂಥದ್ದು ಅಥವಾ ಮಲ ಹೋಗುವಂಥ ರೆಕ್ಟಲ್ ಪ್ರೊಲ್ಯಾಪ್ಸ್, ಆ ಥರದ್ದು ಬೇರೆ ಬೇರೆ ಜಾರುವಿಕೆ, ಅಂಗಾಂಗಗಳ ಜಾರುವಿಕೆ ಇದೆಯಲ್ಲ ಅದು ಕಂಡು ಬರುತ್ತೆ. ಮೂತ್ರನ ಹಿಡ್ಕೊಳ್ಳೋಕ್ಕಾಗಲ್ಲ, ಕೆಮ್ಮಿದ್ರೆ ಮೂತ್ರ ಬರುತ್ತೆ ಅಂತ ಹೇಳ್ತಾರೆ, ನಗಾಡಿದರೆ ಮೂತ್ರ ಬಂದುಬಿಡುತ್ತೆ, ಮೂತ್ರ ಕಟ್ಟಲಿಕ್ಕಾಗಲ್ಲ. ಸೊ ಈ ಥರದ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಆಮೇಲೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವ ಎರಡು ಹಾರ್ಮೋನ್ಗಳು ಹೆಣ್ಮಕ್ಳ ಆರೋಗ್ಯಕ್ಕೆ ಎಷ್ಟು ಮುಖ್ಯ, ಎಷ್ಟು ಕಾಪಾಡ್ತಾ ಇರ್ತವೆ ಅಂತಂದರೆ, ನಾನು ತುಂಬ ಹೆಣ್ಮಕ್ಳಿಗೆ ಅವ್ರು ಧೈರ್ಯವಾಗಿರಲಿ ಅಂತ ಹೇಳ್ತಿರ್ತೀನಿ, ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಕಣ್ರಿ ಅಂತ. ಯಾಕೆಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನು ನಮ್ಮ ಹೃದಯಕ್ಕೆ ಟಾನಿಕ್ ಇದ್ದಂಗೆ, ಅಂದರೆ ಹೃದಯವನ್ನು ಆ ಥರ ಸಂರಕ್ಷಣೆ ಮಾಡ್ತಾ ಇರ್ತವೆ. ಹೃದಯದ ಕವಾಟಗಳಿರ್ಬೋದು, ಹೃದಯಕ್ಕೆ ರಕ್ತ ಸಪ್ಲೈ ಮಾಡುವ ರಕ್ತನಾಳಗಳಿರ್ಬೋದು, ಅಥವಾ ಆ ರಕ್ತನಾಳಗಳು ಬ್ಲಾಕ್ ಆಗದಂಗೆ ಮಾಡೋದ್ರಲ್ಲಿರ್ಬೋದು. ಸೊ ಹೃದಯಕ್ಕೆ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎರಡು ಶಕ್ತಿ ಕೊಡ್ತಾ ಇರ್ತವೆ. ಎಲ್ಲಿವರೆಗೆ ಕರೆಕ್ಟಾಗಿ ತಿಂಗಳು ಮುಟ್ಟಾಗ್ತಾ ಇರ್ತಾರೋ ಅಲ್ಲಿಯವರೆಗೆ ಹೃದಯದ ಸಮಸ್ಯೆಗಳು ಮಹಿಳೆಯರಿಗೆ ತುಂಬ ಕಡಿಮೆ. ಹಾಗಾಗಿ 30 ವರ್ಷಕ್ಕೆ 35 ವರ್ಷಕ್ಕೆ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಬಿದ್ದರು, ತೀರ್ಕೊಂಡ್ರು, ಅಥವಾ ಸಡನ್ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ನಾವು ಕೇಳ್ತೀವಲ್ಲ, ಅವರೆಲ್ಲ ಪುರುಷರೇ ಆಗಿರ್ತಾರೆ. ಮಹಿಳೆಯರಿಗೆ ಆ ರೀತಿ ಆಗೋದು ತುಂಬ ಕಡಿಮೆ. ಅದು ಯಾಕಪ್ಪ ಅಂತಂದರೆ ನಮ್ಮಲ್ಲಿರುವ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಮತ್ತು ಅವುಗಳ ಬೇರೆ ಬೇರೆ ರೀತಿಯ ಕೆಲಸಗಳಿಂದ ಹೃದಯಕ್ಕೆ ಒಂದು ಪ್ರೊಟೆಕ್ಷನ್ ಇರುತ್ತೆ, ರಕ್ಷಣೆ ಇರುತ್ತೆ. ಆ ಪ್ರೊಟೆಕ್ಷನ್ನು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಏರು ಹತ್ತಿದರೆ ಉಪ್ಸ ಬಂದಂಗೆ ಆಗೋದು, ಜೋರು ಕೆಲಸ ಮಾಡಿದರೆ ಆಯಾಸ ಆಗೋದು, ಶ್ವಾಸ ಕಟ್ಟಿದಂಗೆ ಆಗೋದು, ಈ ಥರ ಎಲ್ಲ ಆಗಲಿಕ್ಕೆ ಶುರು ಮಾಡುತ್ತೆ. ಮತ್ತು ನಮ್ಮ ಕೆಲವೊಂದು ಹಾರ್ಮೋನ್ಗಳು, ಅದು ಈಸ್ಟ್ರೋಜನ್ನಿನ ಜೊತೆಗೆ ಮೆಲಟೋನಿನ್ ಇರ್ಬೋದು, ಗ್ರೋತ್ ಹಾರ್ಮೋನ್ ಇರ್ಬೋದು, ಬೇರೆ ಹಾರ್ಮೋನುಗಳ ಸ್ರಾವದಲ್ಲೂ ಸಹ ಕಡಿಮೆ ಆಗೋದ್ರಿಂದ ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ. ಮೊದಲಿನಷ್ಟು ನಿದ್ದೆ ಇರಲ್ಲ ಅಂತ ಹೇಳ್ಬೋದು. ಮತ್ತು ಒಳಗೆ ನಮಗೆ ಹೊರಗಿಂದ ಕಾಣಲ್ಲ ಅಥವಾ ಗೊತ್ತಾಗಲ್ಲ, ಒಳಗೆ ಅಂಗಾಂಗಗಳ ಚಿರುಟುವಿಕೆ ಅಂತ ಏನು ಹೇಳ್ತಾರಲ್ಲ, ಗರ್ಭಕೋಶ ಅನ್ನುವಂಥದ್ದು ನಾವು ಹಿಂದಿನ ಸಂಚಿಕೆಗಳಲ್ಲೆಲ್ಲ ನೋಡಿದ್ವಿ. 3 ಇಂಚು ಉದ್ದ, 2 ಇಂಚು ಅಗಲ, 1 ಇಂಚು ದಪ್ಪ ಇರುವಂಥ ಒಂದು ಪುಟ್ಟ ಚೀಲ ಗರ್ಭಕೋಶ. ಆ ಗರ್ಭಕೋಶ ಕುಗ್ಗುತ್ತಾ ಬರುತ್ತೆ, ಅಂಡಾಶಯ ಚಿರುಟ್ತಾ ಬರುತ್ತೆ. 2 ಕಡೆ ಇರುವ ಡಿಂಬನಾಳಗಳಿದಾವಲ್ಲ ಅದು ಸಹ ಮುಚ್ಚಿಕೊಂಡು ಕೊನೆಗೆ ತುಂಬ ಸಡ್ಲಾಗಿ ಬಿದ್ದಂಗೆ ಆಗುತ್ತೆ. ಮತ್ತು ಸರ್ವಿಕ್ಸ್ ಅನ್ನೋದು, ಅಂದರೆ ಗರ್ಭದ ಕೊರಳೆ ಏನಿದೆಯಲ್ಲ ಅದು ಸಹ ಮುಂಚೆ ಟೈಟಾಗಿದ್ದಂಥದ್ದು ಅದು ಸಹ ಲೂಸ್ ಆಗುತ್ತೆ. ಯೋನಿ ದ್ವಾರ ಏನಿದೆಯಲ್ಲ ಅದು ಸಹ ಸಂಕುಚಿತಗೊಂಡು ಅದು ಕ್ಷೀಣಬಲ ಆಗ್ತಾ ಬರುತ್ತೆ. ಸೊ ಒಟ್ಟಾರೆ ಇಡೀ ಎಲ್ಲ ಲೈಂಗಿಕ ಅಂಗಾಂಗಗಳು ಸಹ ಹೆಣ್ಣಿನ ದೇಹದ್ದು ಮುಖ್ಯವಾಗಿ ತಮ್ಮ ಕ್ಷೀಣ ಆಗ್ತಾ ಬಂದು, ಚಿರುಟ್ತಾ ಬಂದು, ಅದರೊಳಗಿರುವ ತೇವಾಂಶನೂ ಸಹ ಕಡಿಮೆ ಆಗುತ್ತೆ. ಮತ್ತು ದುರ್ಬಲಗೊಳ್ತಾ ಅದನ್ನು ಹಿಡಿದಿಟ್ಟಿರುವಂಥ ಲಿಗಮೆಂಟ್ಸು ಸಹ ದುರ್ಬಲ ಆಗ್ತಾ ಬರ್ತವೆ.
ಈ ಹಾರ್ಮೋನಿನ ಕಾರಣದಿಂದ ಇನ್ನೊಂದು ತುಂಬ ಮುಖ್ಯವಾಗಿರುವ ವಿಷಯ ಸಂಭವಿಸುತ್ತೆ. ಬಹುತೇಕ ಹೆಣ್ಮಕ್ಳಲ್ಲಿ ಅದು ಹಾರ್ಮೋನಿಂದನೂ ಇರ್ಬೋದು, ಅಥವಾ ಅವರು ಹಾದು ಬರುವ ಏಜಲ್ಲಿ ಅವರ ಕುಟುಂಬದ ರಚನೆಯಲ್ಲಿ ಆಗಿರುವ ಬದಲಾವಣೆ ಇರ್ಬೋದು, ಅಥವಾ ಅವ್ರ ಮೇಲೆ ಬೀಳುವಂತಹ ಹೊರೆಗಳಿರ್ಬೋದು, ಅದಕ್ಕೆ ಕಾರಣವಾಗಿರ್ಬೋದು. ಸಾಂಸಾರಿಕ, ಕೌಟುಂಬಿಕ, ಸಾಮಾಜಿಕ, ಔದ್ಯೋಗಿಕ ನಾನಾ ಕಾರಣಗಳಿಗೋಸ್ಕರ ಋತುಬಂಧದ ಸಮಯದಲ್ಲಿ ಹೆಚ್ಚಿನ ಹೆಣ್ಮಕ್ಳಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಹೆಣ್ಮಕ್ಳಿಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗ್ಬೋದು, ಹೆಚ್ಚಾಗೋದಕ್ಕೆ ಅಥವಾ ಬೇರೆ ರೀತಿಯಾಗಿ ಭಿನ್ನ ಪ್ರಯೋಗಗಳನ್ನು ಮಾಡುವ ಒಂದು ಹೊಸ ಉಕಿ ಬರ್ಬೋದು. ಬಹುತೇಕ ಹೆಣ್ಮಕ್ಳು ಹೇಳ್ಕೊಳ್ಳೋದು, ಈಗ ನಮ್ಮ ಹತ್ರ ಬಂದು ಹೇಳೋದು, ತನಗೆ ಏನೂ ಲೈಂಗಿಕತೆ ಬಗ್ಗೆ ಆಸಕ್ತಿನೇ ಇಲ್ಲ, ಆದರೆ ಪತಿ ಅದಕ್ಕೆ ಒಪ್ಪುತ್ತಾ ಇಲ್ಲ, ನಮ್ಮ ಮಧ್ಯದ ಸಂಘರ್ಷಕ್ಕೆ ಇದೇ ಮುಖ್ಯ ಕಾರಣ ಆಗಿದೆ. ಇದನ್ನು ಕೇವಲ ಮಹಿಳೆ ಅಷ್ಟೇ ಬಂದು ಹೇಳಲ್ಲ, ಪತಿ ಸಹ ಬಂದು ಹೇಳ್ತಾ ಇರ್ತಾರೆ, ಅವರ ಬಾಳ ಸಂಗಾತಿನೂ ಹೇಳ್ತಾ ಇರ್ತಾರೆ, ಇವಳಿಗೇನೂ ಆಸಕ್ತಿನೇ ಇಲ್ಲ, ಲೈಂಗಿಕತೆ ಬಗ್ಗೆ ಆಸಕ್ತಿನೇ ಇಲ್ಲ, ನನ್ನ ಮೇಲೆ ಇವಳಿಗೇನೂ ಇಷ್ಟನೇ ಇಲ್ಲ. ಸೊ ಇದು ನಾನಾ ರೀತಿಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಮತ್ತು ಬಹುಶಃ ಅಷ್ಟೊತ್ತಿಗೆ ದಾಂಪತ್ಯ ಅನ್ನುವಂಥದ್ದು ಒಂದು 20-25 ವರ್ಷ ದಾಟ್ಬಿಟ್ಟು ಅದು ಸಹ ಸಂಬಂಧದಲ್ಲೂ ಸ್ವಲ್ಪ ಹೊಸತನ ಇಲ್ಲದೆ ಇದ್ದರೆ ಕೆಲವು ಸಲ ವಿವಾಹ ಬಾಹಿರ ಸಂಬಂಧಗಳಿಗೆ ಹೋಗುವಂತಹ ಒಂದು ಇದು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಇದಕ್ಕೆ ಕೇವಲ ಋತುಬಂಧ ಕಾರಣ ಅಲ್ಲ, ನಾನು ಒಟ್ಟಾರೆ ಎಲ್ಲ ಹಾರ್ಮೋನಿನ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು ಮತ್ತು ಸಂಬಂಧದ ಸಂಘರ್ಷಗಳು ಇದೆಲ್ಲದರ ಕಾರಣವಾಗಿ ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಮಾನಸಿಕವಾಗಿಯೂ ಸಹ ಸ್ವಲ್ಪ ಏರುಪೇರುಗಳನ್ನು ನಾವು ನೋಡ್ತೀವಿ. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅದೆಲ್ಲ ಕಡಿಮೆ ಆಗ್ತಾ ಬರ್ತವೆ. ಅಂದರೆ ನಾವು ಯಾವುದನ್ನು ಹೆಣ್ಣು ಹಾರ್ಮೋನ್ ಅಂತ ಕರಿತೀವೋ, ನಿಜವಾಗಿ ಆ ಥರ ಏನೂ ಇಲ್ಲ, ಆದರೆ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುವಂತಹ ನಮ್ಮ ಹಲವು ಕೆಲಸ ಕಾರ್ಯಗಳನ್ನು ಮುಖ್ಯವಾಗಿ ನಿರ್ವಹಿಸುವಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ನಾವು ಯಾವುದನ್ನು ಗಂಡಸರಿಗೆ ಜಾಸ್ತಿ ಇದೆ ಅಂತ ಹೇಳ್ತೀವಲ್ಲ, ಆ್ಯಂಡ್ರೋಜನ್, ಅದರ ಪ್ರಮಾಣ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಎಲ್ಲ ಸ್ತನ ಭಾಗ ಅದು ಸಣ್ಣ ಇದ್ದರೂ ಸಹ ದೊಡ್ಡ ಇದ್ದ ಸೈಜಿಗಿಂತ ಹೆಚ್ಚೇನೋ ಅನ್ನೋ ಹಾಗೆ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ, ಜೋತು ಬಿದ್ದಂಗೆ ಆಗುತ್ತೆ. ಮತ್ತು ಎದೆ ಮತ್ತು ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಕೊಬ್ಬಿನ ಶೇಖರಣೆ ಆಗುತ್ತೆ. ಮತ್ತು ಎಲ್ಲೆಲ್ಲೋ ಕೂದಲು ಬರೋಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಗಲ್ಲದ ಮೇಲೆ ಬರುತ್ತೆ, ಕೆಲವರಿಗೆ ತುಟಿಯ ಮೇಲ್ಗಡೆ ಬರುತ್ತೆ, ಅಂದರೆ ಎಕ್ಸ್ಟ್ರಾ ಕೂದಲು ಬರೋಕ್ಕೆ ಶುರುವಾಗುತ್ತೆ. ಮತ್ತು ತಲೆ ಕೂದಲು ಉದುರಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯ ಕೆಲವು ಬದಲಾವಣೆಗಳು, ದೈಹಿಕ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಮತ್ತು ಒಂಥರ ಕೆಲವರು ಹೇಳೋದು ಜಡತ್ವ, ಅಂದರೆ ಮೊದಲಿನಷ್ಟು ಚಟುವಟಿಕೆ ಇದಾದಮೇಲೆ ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂತ ಎಲ್ಲ ಚಾಮುಂಡೇಶ್ವರಿಯರ ಥರ ಕೆಲಸ ಮಾಡ್ತಾ ಇರ್ತಾರಲ್ಲ, ಒಂದು ತಲೆ 10 ಕೈ. ಸೊ ಆ ಥರದ್ದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಆರಾಮ್ ಮಾಡೋಣ, ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಅಂದರೆ ಒಂದು ಸಣ್ಣ ಜಡತ್ವ, ಒಂದು ಸಣ್ಣಕ್ಕೆ ಇಣುಕು ಹಾಕಲಿಕ್ಕೆ ಶುರುವಾಗುತ್ತೆ ಅನ್ನೋದು ಹಲವರ ಅನುಭವ ಆಗಿದೆ. ಇದು ಎಲ್ಲವೂ ಸಹ ನಾನು ಆಗಲೇ ಹೇಳ್ದಂಗೆ ಒಂದು ಸಹಜವಾಗಿ ಬರ್ತಾ ಒಬ್ಬ ಯುವತಿ, ಒಬ್ಬ ನಡುವಯಸ್ಕ ಮಹಿಳೆ ಬರ್ತಾ ತನ್ನ ವೃದ್ಧಾಪ್ಯಕ್ಕೆ ಹೋಗುವಾಗ ಆಗುವಂಥ ಒಂದು ಟ್ರಾನ್ಸಿಷನ್ ಇದೊಂದು ಸಂಕ್ರಮಣ ಕಾಲ, ಇದೊಂದು ಸಹಜವಾಗಿ ಆಗುವಂಥದ್ದೇ. ಆದರೆ ಈ ಸಹಜವಾಗಿ ಆಗುವಂಥದ್ರಲ್ಲೂ ಸಹ ಈಗ ನಾನು ಆಗಲೇ ವಿವರಿಸ್ತಾ ಬಂದಿರುವಂತಹ ಎಲ್ಲ ಮಾನಸಿಕ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು, ಮತ್ತು ಮುಖ್ಯವಾಗಿ ಈ ಸಮಾಜ ಒಂದು 45-50 ವರ್ಷದ ಹೆಣ್ಣಿನಿಂದ ಏನನ್ನು ನಿರೀಕ್ಷೆ ಮಾಡುತ್ತೆ. ಬರ್ತಾ ಆ ತಾಯಿ ಏನಿರ್ತಾಳಲ್ಲ, ಸಣ್ಣ ಮಕ್ಕಳ ತಾಯಿ ಏನಿರ್ತಾಳಲ್ಲ, ಆ ತಾಯಿಯ ಪಾತ್ರದಲ್ಲಿ ಅಥವಾ ಅವಳ ಜವಾಬ್ದಾರಿಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇನ್ನೂ ಎಲ್ಲ ಹೆಚ್ಚೆಚ್ಚು ಜವಾಬ್ದಾರಿಗಳು ಹೇರ್ಕೊಳ್ತಾ ಹೋಗುತ್ತೆ, ಹೆಚ್ಚೆಚ್ಚು ನಿರೀಕ್ಷೆಗಳು. ಆವಾಗ ಅವಳಿಗೆ ಯಾರೂ ನನ್ನನ್ನು ಕೇರೆ ಮಾಡ್ತಾ ಇಲ್ಲ, ಈ ಮನೆ ಅನ್ನೋದು ಯಾರಿಗೂ ಬೇಕೇ ಆಗಿಲ್ಲ, ನಾನು ಮಾತ್ರ ಇದನ್ನು ನಿಭಾಯಿಸಬೇಕಲ್ಲ. ಅವಳ ಅತ್ತೆ ಮಾವನೋ, ಅಮ್ಮ ಅಪ್ಪನೋ ಅಥವಾ ಮಕ್ಕಳು, ಅವಳ ಮಕ್ಕಳಷ್ಟೊತ್ತಿಗೆ ಹದಿವಯಸ್ಸನ್ನೇ ಎದುರಿಸ್ತಾ ಇರ್ತಾರೆ, ಅವ್ರ ಗಂಡನೂ ಆ್ಯಂಡ್ರೋಪೋಸಲ್ಲಿರ್ಬೋದು. ಸೊ ಅವ್ರದ್ದೆಲ್ಲ ಒತ್ತಡಗಳು ಹೆಚ್ಚಾಗಿ ಹೆಣ್ಣಿನ ಮೇಲೆ ಬೀಳೋದ್ರಿಂದ ತಾಯ್ತನ ಅಂದರೆ ಹಕ್ಕು ನಷ್ಟವಾಗಿರುವ ಸ್ಥಿತಿ ಅಂತ ಅನಿಸೋದೇ ಮೆನಪಾಸಿನ ಟೈಮಲ್ಲಿ. ನಿಜವಾಗಿ ಒಬ್ಬಳು ಜರ್ಮೇನ್ ಗ್ರೀರ್ ಅಂತ ಅವಳು ಹೇಳೋದು, ಋತುಬಂಧ ಅನ್ನೋದು ಕ್ಷಮಾಯಾಚನೆ ನಿಲ್ಲೋ ಸಮಯ. ಅದು ನಿಂತು ಹೋದ್ಮೇಲೆ, ಅಂದರೆ ಇದುವರೆಗೆ ಹುಡುಗಿ, ಹೆಣ್ಣು, ತಾಯಿ, ಸೊಸೆ ಏನೇನೋ ಚಿಪ್ಪುಗಳಲ್ಲಿ ಬದುಕ್ತಾ ಇರ್ತೀವಿ, ಆ ಚಿಪ್ಪೆಲ್ಲ ಒಡೆದು ಕೇವಲ ಹೆಣ್ಣು ಅನ್ನುವ ಒಬ್ಬ ಮನುಷ್ಯ ಹೊರಗಡೆ ಬರುವಂತಹ, ಒಬ್ಬ ವ್ಯಕ್ತಿ ಹೊರಗಡೆ ಬರುವಂತಹ, ಚಿಪ್ಪೊಡೆದು ಹೊರಬರುವಂತಹ ಸಮಯ ಋತುಬಂಧ. ಅದು ಕ್ಷಮಾಯಾಚನೆ ನಿಲ್ಲುವ ಸಮಯ ಅಂತ ಜರ್ಮೇನ್ ಗ್ರೀರ್ ಹೇಳ್ತಾಳೆ. ಸೊ ಇಂಥ ಒಂದು ಬಿಕ್ಕಟ್ಟಿನ ಸಮಯವನ್ನು ನಾವು ಹೆಂಗೆ ಮೀರ್ಕೊಳ್ಳೋದು ಅಂತಂದರೆ, ಅದಕ್ಕೆ
ಕೆಲವರಿಗೆ ಚಿಕಿತ್ಸೆ ಬೇಕಾಗುತ್ತೆ. ಅಂದರೆ ಅವರು ಎಷ್ಟು ಕಸಿವಿಸಿ ಕಿರಿಕಿರಿ ಖಿನ್ನತೆ ಎಷ್ಟು ಒಳಗಾಗ್ತಾರೆ ಅಂತಂದರೆ ಅವರಿಗೆ ಚಿಕಿತ್ಸೆ ಬೇಕಾಗುತ್ತೆ. ಯಾವ ಹಾರ್ಮೋನುಗಳ ಕೊರತೆಯ ಕಾರಣದಿಂದ ಅವ್ರ ದೇಹ ಕಷ್ಟವನ್ನು ಅನುಭವಿಸ್ತಾ ಇದೆಯೋ ಆ ಹಾರ್ಮೋನುಗಳನ್ನು ಮತ್ತೆ ಔಷಧಿಯ ರೂಪದಲ್ಲಿ ಕೊಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ HRT ಅಂತ ಹೇಳ್ತೀವಿ. ಸೊ ಇದನ್ನು ಕೊಡುವ ಅಗತ್ಯ ಕೆಲವರಿಗೆ ಬೀಳ್ಬೋದು. ಬೇರೆ ದೇಶಗಳಲ್ಲಿ ವಿದೇಶಗಳಲ್ಲಿ ಸಾಕಷ್ಟು ಮಹಿಳೆಯರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಆವಾಗ ಅವರ ಬೋನ್ ಡೆನ್ಸಿಟಿ ಚೆನ್ನಾಗಿರುತ್ತೆ, ಫ್ರ್ಯಾಕ್ಚರ್ ಆಗುವ ಸಾಧ್ಯತೆಗಳು ಕಡಿಮೆ, ಮತ್ತು ಹೃದಯಕ್ಕೂ ಒಳ್ಳೆಯದು, ಮತ್ತು ಅವರ ಅಂಗಾಂಗಗಳು ಮತ್ತು ಯೌವನದ ಲವಲವಿಕೆ ಇನ್ನೂ ಸ್ವಲ್ಪ ದಿವಸ, ಅಂದರೆ ಪ್ರೊಡಕ್ಟಿವಿಟಿ ಅಂತ ಸಮಾಜ ಏನು ಹೇಳುತ್ತೋ ಅದು ಇನ್ನೊಂದು ಸ್ವಲ್ಪ ದಿವಸ ಇರುತ್ತೆ ಅಂತ ಕೊಡುವಂಥದ್ದಿದೆ. ಆದರೆ ನಮ್ಮ ದೇಶದಲ್ಲಿ ನಾನಾ ಕಾರಣಗಳಿಂದ ಅದಿನ್ನೂ ಅಷ್ಟು ಜನಪ್ರಿಯ ಆಗಿಲ್ಲ ಅಂತ ಹೇಳ್ಬೋದು. ಎಲ್ಲರಿಗೂ ಏನು ಬೇಕಾಗಲ್ಲ, ಬಟ್ ಕೆಲವರಿಗೆ ಯಾರಿಗೆ ಅತಿ ತ್ರಾಸಾಗುತ್ತೋ ಅವರಿಗೆ 5 ವರ್ಷದವರೆಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ಕೊಡುವಂಥದ್ದಿದೆ. ಆದರೆ ಒಟ್ಟಾರೆಯಾಗಿ ನಾವು ಆ ಚಿಕಿತ್ಸೆ ಆಚೆ ಹೇಳೋದೇನು ಅಂತಂದರೆ, ಕುಟುಂಬ ಅವಳನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದನ್ನು, ಅವಳ ಲೋಪವನ್ನು, ಅವಳ ಕಷ್ಟವನ್ನು ಅಥವಾ ಅವಳ ಮಿತಿಯನ್ನು ಅರಿತು ತಾವು ಕೈ ಜೋಡಿಸೋದನ್ನು ಮಾಡಿದ್ರೆ ನಿಜಕ್ಕೂ ಇದು ಸುಲಭದಲ್ಲಿ ಹಾದು ಹೋಗಲಿಕ್ಕೆ ಆಗುತ್ತೆ. ಇಡೀ ಕುಟುಂಬ ಹೆಣ್ಣಿನ ಜೊತೆಯಲ್ಲಿ ಇರಬೇಕಾಗಿರುವಂಥ ಅವಶ್ಯಕತೆ ಇದೆ. ಮತ್ತು ಮಹಿಳೆನೂ ಸಹ ತನ್ನ ಆಸಕ್ತಿಯ ಕ್ಷೇತ್ರಗಳು, ಅವಳು ಯಾವ್ಯಾವುದನ್ನು ಮರೆತು ಬಿಟ್ಟಿದ್ಲಲ್ಲ, ಎಲ್ಲ ಬಾಲ್ಯದಲ್ಲಿ ಏನೇನೋ ಆಸಕ್ತಿ ಎಲ್ಲ ಜೋಡಿಸ್ಕೊಂಡಿರ್ತಾರೆ. ಒಂದು ಸಲ ವಿವಾಹ ಬಂಧನ ಅಥವಾ ಉದ್ಯೋಗ ಅಥವಾ ತಾಯಿ ಮಕ್ಕಳು ಆ ಥರದ್ದೆಲ್ಲ ಒಂದು ಸಂಸಾರದ ಇದರಲ್ಲಿ ತನ್ನ ವೈಯಕ್ತಿಕ ಆಸಕ್ತಿಗಳನ್ನೇ ಮರೆತು ಬಿಟ್ಟಿರ್ತಾರಲ್ಲ, ಆ ಮರೆತು ಹೋಗಿರುವಂಥ ನಿಮ್ಮ ಹವ್ಯಾಸಗಳು, ನಿಮ್ಮ ಆಸಕ್ತಿಗಳು, ನಿಮ್ಮ ಚಟುವಟಿಕೆಗಳು ಅದನ್ನೆಲ್ಲ ಇನ್ನೊಂದು ಸಲ ಆರಂಭ ಮಾಡ್ಕೊಳ್ಳಿ. ನಿಮ್ಮ ಥರದ ಹೆಣ್ಮಕ್ಳ ಗ್ರೂಪ್ಗಳು ಮಾಡ್ಕೊಳ್ಳಿ, ಅವ್ರ ಜೊತೆಗೂಡ್ಕೊಳ್ಳಿ. ಸೊ ಈ ಸೋದರಿತ್ವ ಅಥವಾ ಜೊತೆಗೂಡುವಿಕೆ ಅನ್ನೋದೇನಿದೆಯೋ ಅದು ನಮ್ಮ ಸಂಕಷ್ಟಗಳನ್ನು ಹಂಚ್ಕೊಳ್ಳೋ ಮೂಲಕ ಕಡಿಮೆ ಮಾಡ್ಬೋದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಅಂದರೆ ಒಟ್ಟಾರೆಯಾಗಿ ಈ ಋತುಬಂಧ ಅನ್ನುವ ಒಂದು ಸಹಜವಾದ, ಮೆನಪಾಸ್ ಅನ್ನುವ ಒಂದು ಸಹಜವಾದ ದೈಹಿಕ ಪ್ರಕ್ರಿಯೆ ಕೆಲವು ಸಲ ನಮಗೆ ಆ ಸಾಮಾಜಿಕ ಕಾರಣಗಳಿಗೋಸ್ಕರ ಅಥವಾ ಬೇರೆ ಬೇರೆ ಒತ್ತಡಗಳಿಗೋಸ್ಕರ ಸಮಸ್ಯಾತ್ಮಕವಾಗಿ ಹೋದವಾಗ ಅದಕ್ಕೆ ಕೆಲವರಿಗೆ ಚಿಕಿತ್ಸೆನೂ ಅಗತ್ಯ ಇದೆ. ಹಲವರಿಗೆ ಕೌಟುಂಬಿಕ ಒಂದು ಸಹಕಾರನೇ ಸಾಕಾಗುತ್ತೆ. ಮತ್ತು ಮಹಿಳೆಯರೂ ಸಹ ತನ್ನನ್ನು ತಾನು ಹೊಸದಾಗಿ ಶೋಧಿಸಿಕೊಳ್ಳಕ್ಕೆ ಶುರು ಮಾಡಿ ಜರ್ಮೇನ್ ಗ್ರೀರ್ ಹೇಳೋ ಹಾಗೆ ಚಿಪ್ಪಡೆದು ಹೊರಬಂದು ಮನುಷ್ಯಳಾಗುವತ್ತ ಚಲಿಸುವ ಕಾಲ ಅದಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.